ಹಲೋ ಸರ್ ನಮಸ್ಕಾರ ಸರ್. ಸರ್ ಯಳಂದೂರವಾ? ಹೌದು ಸರ್, ಹೌದು ಹೌದು. ಸರ್ ನಿಮ್ ಜೊತೆ ಮಾತಾಡ್ತಾ ಇರೋದು ಬನ್ನೂರು ನಾಗರಾಜ್ ಅಂತ, ಹಾಂ ಸರ್ ಹೇಳಿ ಸರ್ ಹೇಳಿ. ಮಾಧ್ಯಮದವರು, ಟಿ ನರಸೀಪುರ ತಾಲೂಕು ಬನ್ನೂರು. ಹಾಂ ಸರ್ ಹೇಳಿ ಹೇಳಿ ಸರ್. ನನಗೆ ನಾಗಲಿಗೇರಿ ಅವರು ತಮ್ಮ ನಂಬರ್ ಕೊಟ್ಟರು, ಮತ್ತೆ ತಮ್ಮ ವಿಚಾರ ಕೂಡ ನಾವು ಪತ್ರಿಕೆಯಲ್ಲಿ ಹಾಕಕ್ಕೆ ಅಂತ ಕೂಡ ಮಾತಾಡಿದೀವಿ, ಮತ್ತೆ ಸರ್ಕಾರದ ಗಮನಕ್ಕೆ ತರಿಸುವಂತ ಕೆಲಸ ಮಾಡ್ತಾ ಇದೀವಿ. ಹಾಂ ಸರ್. ಏನಾಗಿದೆ ತಾವು ಪರಿಚಯ ಹೇಳಿ, ತಾವು ಯಾರು? ಸರ್ ಸುರೇಶ್ ಅಂತ, ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು. ಹಾಂ ಸರ್ ನಾನು ಕೂಲಿ ಕೆಲಸಕ್ಕೆ ಹೋಗಿ ಬರುವಾಗ ಆಕ್ಸಿಡೆಂಟ್ ಆಗಿ ಎಡಗಡೆ ತಲೆಗೆ ಏಟಾಗಿ ಎಡಗಡೆ ಕೈ ಕಾಲು ಬರಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ ಸರ್, ಬೆಡ್ ರೆಸ್ಟು. ದಿನ 9 ಮಾತ್ರೆ ತಗೋತಾ ಇದ್ದೀನಿ ಸರ್. ಡಾಕ್ಟ್ರು ಏನು ಸರ್ ಆಗಲ್ಲ, ಇರೋ ತನಕನೂ ಹಿಂಗೆ ಬೆಡ್ ರೆಸ್ಟೇ ಮಾತ್ರೆ ತಗೋಬೇಕು ಅಂತ ಹೇಳಿದ್ದಾರೆ ಸರ್. ಈಗ 10 ವರ್ಷದಿಂದನೂ ಹೀಗೆ ಸರ್. 10 ವರ್ಷ ಆಯ್ತಾ? ಇದ್ದೀನಿ. ಹಾಂ ಸರ್ 10 ವರ್ಷ ಆಯಿತು. 2015ರಲ್ಲಿ ಆಕ್ಸಿಡೆಂಟ್ ಆಗಿದ್ದು ಸರ್. ಎಲ್ಲಿ, ಯಾವಾಗ ಆಯ್ತು, ಯಾವ ತರ ಆಯ್ತು? ಸರ್ ನಮ್ಮೂರಿಂದ ಬೇರೆ ಕಡೆ ಕೂಲಿ ಕೆಲಸಕ್ಕೆ ಅಂತ ನಮ್ಮೂರವರು ಹೋಗಿದ್ದು. ಕನಕಪುರ ಆರುವಳ್ಳಿ ಇದೆಯಲ್ಲ ಸರ್, ಅಲ್ಲಿಗೆ ಕೆಲಸಕ್ಕೆ ಅಂತ ಹೋಗಿದ್ದು. ಅಲ್ಲಿ ನಾವು ನಮ್ಗೆ ಉಳ್ಕೊಳಕ್ಕೆ ಅಂತ ಒಂದು ಜಾಗ ಕೊಟ್ಟಿದ್ರು ಕೆಲಸ ಮಾಡೋರ್ಗೆ. ಊಟ ಮಾಡ್ಕೊಂಡು ನಾವು ಆ ಜಾಗಕ್ಕೆ ಹೋಗ್ತಾ ಇದ್ವಿ ಸರ್ ಮಲ್ಕೊಳಕ್ಕೆ ಅಂತ. ಏನ್ ಕೆಲಸ ಮಾಡ್ತಾ ಇದೀರಿ ಸುರೇಶ್ ಅವರೇ? ಸರ್ ಕೂಲಿ ಕೆಲಸ ಸರ್, ಕೂಲಿ ಕೆಲಸ. ಅಷ್ಟು ದೂರ ಹೋಗಿ, ಯಳಂದೂರಿಂದ ಬೆಂಗಳೂರಿಗೆ ಹೋಗಿ? ಸರ್ ಆ ಟೈಮಲ್ಲಿ ಇಲ್ಲಿ ಕೆಲಸ ಕಡಿಮೆ ಇತ್ತು ಸರ್. ಎಷ್ಟು ವಯಸ್ಸು ನಿಮ್ಗೆ ಈಗ? ಸರ್ 40 ವರ್ಷ ಸರ್ ಈಗ. ತಪ್ಪು ತಿಳ್ಕೊಂಬಿಡಿ, ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ? ಸರ್ಕಾರದ ಅನುದಾನ ಸಿಗುತ್ತೆ ನೋಡೋಣ ಅಂತ. ಎಷ್ಟಿ ಸರ್ ನಾಯಕ. ಓಕೆ ಓಕೆ. ಮತ್ತೆ ಎಲ್ಲ ಅನುದಾನಗಳು ಇದೆಯಲ್ಲ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಯಾರು ಬಂದು ನಿಮ್ ನೋಡ್ಲಿಲ್ವ ಸರ್ಕಾರದಿಂದ ಅಧಿಕಾರಿಗಳು? ಇಲ್ಲ ಸರ್, ಯಾರು ಅಂತೇವ್ರು ನಾವು ಯಾರಿಗೂ ಹೇಳಿ ಇದು ಮಾಡಿಲ್ಲ, ಗೊತ್ತಿಲ್ಲ ಸರ್. ಯಾರು ಅಂತವ್ರು ಯಾರು ಬಂದಿಲ್ಲ. ಹಂಗಾಗಿ ಈಗ ತಂದೆಗೆ ವಯಸ್ಸಾಗಿದೆ ಸರ್, ಏನು ಮಾಡಕ್ಕಾಗಲ್ಲ. ರೇಷನ್ ಬರ್ತಾ ಇದೆಯಾ? ರೇಷನ್ ಕೊಡ್ತಾವ್ರಾ? ರೇಷನ್ ಕೊಡ್ತಾರ ಸರ್. ಕರೆಕ್ಟಾಗಿ ಕೊಡ್ತಾವ್ರಾ? ಕೊಡ್ತಾರ ಸರ್, ಕರೆಕ್ಟಾಗಿ ಕೊಡ್ತಾರ. BPL ಕಾರ್ಡ್ ಅದ. ಯಾವ ಊರು ಬರ್ತೀರಿ ಅಂದ್ರೆ ನೀವು ಯಳಂದೂರು ತಾಲೂಕಲ್ಲಿ? ಸರ್ ಗುಂಬಳ್ಳಿ ಅಂತ ಸರ್, ಗುಂಬಳ್ಳಿ ಗ್ರಾಮ. ಯಾವ ಹೋಬಳಿ? ಹೋಬಳಿ ಇಲ್ಲಿ ನಮ್ಮ ಊರೇ. ಗುಂಬಳ್ಳಿ ಹೋಬಳಿ ಬರುತ್ತಾ? ಕಸಬಾ ಹೋಬಳಿ. ಕಸಬಾ ಹೋಬಳಿ. ಸರ್ ಯಳಂದೂರು ತಾಲೂಕು ಕಸಬಾ ಹೋಬಳಿ. ಓಕೆ ಓಕೆ. ಆಮೇಲೆ ಇದು ನಿಮ್ಗೆ ಜೀವನಕ್ಕೆ ಹೆಂಗೆ ಏನು? ಜೀವನಕ್ಕೆ ಏನು ಇಲ್ಲ ಸರ್, ನಮ್ಗೆ ನಾವು ತುಂಬಾ ಬಡವರು, ಜಮೀನು ಆಸ್ತಿ ಏನೂ ಇಲ್ಲ. ನಿಮ್ಮನ್ನ ಯಾರು ನೋಡ್ಕೋತಾರ ಈಗ? ಸರ್ ಅಣ್ಣ ನೋಡ್ಕೋತಾರ ಸರ್, ಅಣ್ಣ ಇದಾರೆ. ಅವ್ರಿಗೂ ವಯಸ್ಸಾಗಿದೆ ಸರ್, ಅಂತ ದುಡಿಮೆ ಮಾಡಕ್ ಆಗಲ್ಲ ಈಗ. ಅವ್ರಿಗೂ 50 ವರ್ಷ ಸರ್. ನಿಮ್ಮ ತಂದೆ ಮತ್ತೆ ನಿಮ್ಮ ಅಣ್ಣ ಏನ್ ಕೆಲಸ ಮಾಡ್ತಾರೆ? ಸರ್ ಮೊದಲು ತಂದೆ ಕೂಲಿ ಕೆಲಸ ಮಾಡ್ತೀರಿ, ಈಗ ಅವ್ರಿಗೆ ಒಂದು 75 ವರ್ಷ ಮೇಲಾಗಿದೆ, ಅದು ಏನು ಮಾಡಕ್ ಆಗಲ್ಲ. ಅಣ್ಣ ಟೈಲರಿಂಗ್ ಮಾಡ್ತಾರ ಸರ್. ಅವರು ಈಗ ಮೊದಲು ಕೆಲಸ ಮಾಡ್ತಿರೋ ಜಾಸ್ತಿ, ಇವಾಗ ಸ್ವಲ್ಪ ಕಡಿಮೆ ಮಾಡಕ್ ಆಗಲ್ಲ. ಹಂಗಾಗಿ ಸ್ವಲ್ಪ ಮತ್ತೆ ಅದೆಲ್ಲ ಸರ್ಕಾರದ ಪೆನ್ಷನ್ ಎಷ್ಟು ಬರ್ತಾ ಇದೆ ನಿಮ್ಗೆ? ಅಂಗವಿಕಲ ಪೆನ್ಷನ್ 1400 ರೂಪಾಯಿ ಬರ್ತದೆ ಸರ್. ಅದೊಂದೇ ಸರ್, ತಂದೆ 1200 ರೂಪಾಯಿ ಬರ್ತದೆ. ಮತ್ತೆ ನಿಮ್ಗೆ ತಿಂಗಳು ಮೆಡಿಸಿನ್ ಹೆಂಗ್ ಮಾಡ್ತಾ ಇದೀರಾ? ಅದೇ ಸರ್ ಬಹಳ ತೊಂದ್ರೆ. ಇವರು ಮೊದಲೊಂದ್ ಸರಿ ನಂಗೆ ಮೆಡಿಸಿನ್ ಕೊಡ್ಸಿದ್ರು ಸರ್. ಹಂಗಾಗಿ ಅವ್ರಿಗೆ ಕೇಳ್ಕೊಂಡಿ ಸರ್. ಯಾವ ಸಮಾಜ ಕಲ್ಯಾಣ ಇಲಾಖೆಯವರು ಯಾರು ಕೂಡ ಬಂದಿಲ್ವಾ ಅಧಿಕಾರಿಗಳು ನಿಮ್ ಮನೆ ಹತ್ರ? ಇಲ್ಲ ಸರ್, ಅಧಿಕಾರಿಗಳು ಯಾರು ಬಂದಿಲ್ಲ. ಈ ವಿಚಾರ ತಾಲೂಕು ಆಡಳಿತ ಗೊತ್ತಿಲ್ವಾ? ತಾಲೂಕು ಆಡಳಿತವ್ರಿಗೆ ಏನು ಗೊತ್ತಿಲ್ಲ ಅನ್ಸುತ್ತೆ, ಯಾರು ಹೋಗಿ ಅಂತ ಯಾರು ಹೋಗಿದಲ್ಲ ಸರ್. ನೀವು ಈ ಕಂಡೀಷನ್ ಇರೋದ್ರಿಂದ ತಾಲೂಕು ಆಡಳಿತ ಬಂದು ನಿಮ್ಮನ್ನ ನೋಡ್ಬೇಕು. ಸಂಬಂಧಪಟ್ಟಂತ ನಿಮ್ಮಲ್ಲಿ ಪುರಸಭೆ ಬರುತ್ತಾ? ಗ್ರಾಮ ಪಂಚಾಯತಿ? ನಾವು ಗ್ರಾಮ ಪಂಚಾಯತಿ ಸರ್. ನಿಮ್ಮ ಗ್ರಾಮ ಪಂಚಾಯತಿ PDO ಬಂದು ನಿಮ್ಮ ಮನೆ ಹತ್ರ ನಿಮ್ಮ ಕಷ್ಟ ಸುಖನ ಸರ್ಕಾರಕ್ಕೆ ತಲುಪಿಸ್ಬೇಕು, ತಾಲೂಕಿಗೆ ಜಿಲ್ಲೆಗೆ ತಲುಪಿಸ್ಬೇಕು ಅಂತ ಜವಾಬ್ದಾರಿ ಅವ್ರದ್ದು ಇರ್ತದೆ. ನಿಮ್ಗೆ ಗೊತ್ತಿರಲ್ಲ ಅಷ್ಟೇನೆ. ಹಾಗಾಗಿ
ಮತ್ತೆ ಯಾವ್ರು NGO ಸಂಸ್ಥೆ ಏನಾದ್ರು ಸಹಾಯ ಮಾಡ್ಲಿಲ್ವಾ ನಿಮ್ಗೆ? ಅಂದ್ರೆ ರೋಟರಿ, ಲಯನ್ಸ್, ಅಲಿಯನ್ಸ್ ಸಂಸ್ಥೆ? ಇಲ್ಲ ಸರ್, ಯಾರು ಇಲ್ಲ. ಒಬ್ರು 2 ವರ್ಷದ ಹಿಂದೆ ಒಬ್ರು ಮಾಡ್ತಾ ಇದ್ರು ಸರ್. ಯಾರು? ಬೆಂಗಳೂರವರು. ಯಾರು? ಅವ್ರ ಹೆಸರು ಯಾರ ಅಂತ ಯಾವ ಸಂಸ್ಥೆ? ಗೊತ್ತಿಲ್ಲ ಸರ್. ಸರ್ ಸಂಸ್ಥೆ ನಂಗೆ ಗೊತ್ತಿಲ್ಲ. ನಮ್ಮೂರವರೇ ಒಬ್ರು ಅಲ್ಲಿ ಕೆಲಸ ಮಾಡ್ತಾವ್ರ ಅದ್ರಲ್ಲಿ. ಅವರು ನನ್ ಇದನ್ನೆಲ್ಲ ಹೇಳಿ ಅವ್ರಿಗೆ ರಿಪೋರ್ಟ್ ಏನೇನೋ ಎಲ್ಲ ತಲುಪಿಸಿದ್ರು. 1 ವರ್ಷ ಮಾಡಿದ್ರು ಸರ್. 1 ವರ್ಷ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ವರ್ಷಕ್ಕೆ ಅಲ್ಲಿ ನಮ್ದು ಏನೇನೋ ಪ್ರೊಸೀಜರ್ ಎಲ್ಲ ಇರುತ್ತೆ, ಅದೆಲ್ಲ ಮಾಡ್ಕೋಬೇಕು. ಸ್ವಲ್ಪ ದಿನ ಮಾಡಕ್ಕಾಗಲ್ಲ ಅಂತ ಸರ್. ಏನ್ ಮಾಡಿದ್ರು? ಏನು ಮಾಡಿಲ್ಲ ಸರ್. ಅಲ್ಲಿ ನಮ್ಮ NGOದೇ ಏನೇನೋ ಇರ್ತದೆ ಅದು ಮಾಡ್ಬೇಕು. ಏನ್ ಮಾಡಿದ್ರು? ನಿಮ್ ಸಹಾಯ ಏನ್ ಮಾಡಿದ್ರು ಅವರು 1 ವರ್ಷ? ಮೆಡಿಸಿನ್ಗೆ ತಿಂಗಳು 5,000 ರೂಪಾಯಿ ಅಕೌಂಟ್ ಹಾಕ್ತಿರು ಸರ್. ಮೆಡಿಸಿನ್ ತಗೊಂಡು ಅವ್ರಿಗೆ ನೋಡಿ, ಏನ್ ಗೊತ್ತಾ ಸುರೇಶ್ ಅವರೇ, ಸರ್ಕಾರ ನಿಮ್ಗೆ ಗಮನಿಸಿ, ಸರ್ಕಾರದ ಸೌಲಭ್ಯಗಳು ನಿಮ್ಗೆ ಸಿಗ್ಬೇಕು, ಆಯ್ತಾ? ತಾಲೂಕು ಮತ್ತೆ ಆಡಳಿತ, ಗ್ರಾಮ ಪಂಚಾಯತಿ ಆಡಳಿತ ವ್ಯವಸ್ಥೆ ನಿಮ್ಗೆ ನೋಡ್ಕೊಬೇಕು, ಅದು ಸರ್ಕಾರದ ನಿಯಮ. ಅದು ಜೊತೆಗೆ ನಿಮ್ಗೆ ವೀಲ್ ಚೇರ್ ಕೊಟ್ರೆ ನೀವು ಓಡಾಡ್ಬೋದಾ? ವೀಲ್ ಚೇರ್ ಕೊಟ್ರೆ? ಇಲ್ಲ ಸರ್, ಎಡಗಡೆ ಏನು ಮೂವ್ಮೆಂಟ್ ಇಲ್ಲ ಸರ್, ಕೈ ಕಾಲು. ಬಲಗಡೆ ಕೈ ಕಾಲು ಚೆನ್ನಾಗಿರೋದು. ಒಂದೇ ಕೈಲಿ ಒಂದೇ ಕಾಲಲ್ಲಿ ಮಾಡ್ಬೇಕು ಸರ್. ಏನ್ ಮಾಡಿದ್ರು ಓಡಾಡಕ್ಕಾಗಲ್ಲ? ಇಲ್ಲ ಸರ್, ನಡೆಯಕ್ಕೆ ಆಗಲ್ಲ ಸರ್. ಸ್ವಲ್ಪ ದೂರ ಸುಮಾರಿಗೆ ಕಾಲು ಎಳ್ಕೊಂಡು ಎಡಗಡೆ ಒಂದು ರೀಸಸ್ ಬಾತ್ರೂಮ್. ಯಾರು ನಿಮ್ಗೆ ಮಾಧ್ಯಮದ ಸಹಾಯಕ್ಕೆ ಬರ್ಲಿಲ್ವಾ ನಿಮ್ ತಾಲೂಕಲ್ಲಿ? ಇಲ್ಲ ಸರ್, ಯಾರು ಬಂದಿಲ್ಲ ಸರ್. ಓಕೆ ಆಯ್ತು. ಇದನ್ನ ಸರ್ಕಾರ ಗಮನಕ್ಕೆ ತರೋಣ, ಮತ್ತೆ ಸಾರ್ವಜನಿಕ ಗಮನಕ್ಕೆ ಕೂಡ ತರೋಣ. ಹುಷಾರಾಗಿರಿ. ನಿಮ್ಮ ಫೇಕ್ ನಂಬರ್ಗಳು ತಗೋತಾರೆ, ಮತ್ತೆ ನಿಮ್ದು ಯಾರಿಗೂ ಅಕೌಂಟ್ ನಂಬರ್ಗಳು ಕೊಡ್ಬೇಡಿ, ಆಯ್ತಾ? ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದು ಬಂದೂರು ನಾಗರಾಜ್ ಅಂತೂ ಮೈಸೂರು ಜಿಲ್ಲಾ ವರದಿಗಾರ ನಾನು. ಹಾಗೇನೆ ಅಲಿಯನ್ಸ್ ಸಂಸ್ಥೆ, NGO ಸಂಸ್ಥೆ ಅಲಿಯನ್ಸ್ ಸಂಸ್ಥೆ ಮೈಸೂರು, ನಮ್ಮ ಸಂಸ್ಥೆಯ ಗಮನಕ್ಕೆ ಕೂಡ ತಗೊಂಡ್ಬರ್ತೀನಿ. ಜೊತೆಗೆ ನಿಮ್ಗೆ ಮುಖ್ಯವಾಗಿ ಸರ್ಕಾರದ ಅನುದಾನಗಳೇನಿದೆ ಅದಕ್ಕೆ ಜಿಲ್ಲಾಡಳಿತಕ್ಕೆ ವ್ಯವಸ್ಥೆ ಮಾಡ್ಸೋಣ ಚಾಮರಾಜನಗರ. ಹಾಗಾಗಿ ಒಂದಷ್ಟು NGO ಸಂಸ್ಥೆಗಳು ನಿಮ್ಮ ನೆರವಿಗೆ ಬರೋ ತರ ಮಾಡೋಣ, ಪ್ರಚಾರ ಆಗ್ಲಿ. ಇದೊಂದು ಸುದ್ದಿ ಕೂಡ ಮಾಡ್ತೀನಿ ಸುರೇಶ್ ಅವರೇ. ಆಯ್ತಾ? ಯಾರು ಕೂಡ ಒಂದ್ ಬರ್ತಿತ್ತಲ್ಲ ಸರ್, ಅದು 1 ವರ್ಷ ಆದ್ಮೇಲೆ ಈಗ 1 ವರ್ಷ ಆಯ್ತು ಸರ್, ನಿಂತೋಗಿ ಬರ್ತಾ ಇಲ್ಲ. ಏನು ಅವ್ರ ಫೋನ್ ಅದೇ NGOದು ಮೊದಲೊಂದು ಬೆಂಗಳೂರು ಮಾಡಿದ್ರು ಸರ್. ಅದು ಈಗ ಮತ್ತೆ ಕೇಳ್ದಕ್ಕೆ ಏನು ಹೇಳ್ತಾ ಇಲ್ಲಪ್ಪ, ಅವರು ವಿಚಾರ ಮಾಡಿ ಹೇಳ್ತೀನಿ ಅಂದ್ರು. ಯಾವ ಸಂಸ್ಥೆ ತಿಳ್ಕೊಳ್ಳಿ, ಅದಕ್ಕೆ ಫಾಲೋ ಅಪ್ ಮಾಡ್ತೀನಿ ನಾನು. ಸರ್ ಕೇಳ್ಕೊತೀನಿ ಸರ್. ಯಾವ ಸಂಸ್ಥೆ ತಿಳ್ಕೊಳ್ಳಿ, ಫಾಲೋ ಅಪ್ ಮಾಡ್ತೀನಿ. ಮತ್ತೆ ಯಾರನ್ನ ಕೇಳಿದ್ರು ಅಕೌಂಟ್ ನಂಬರ್ ಸುಮ್ನೆ ಕೊಡ್ಬೇಡಿ, ಆಯ್ತಾ? ಎಲ್ಲ ನೀವು ನಿಮ್ಮ ದಾಖಲಾತಿಗಳನ್ನ ಯಾವ್ದು ಕೊಡ್ಬೇಡಿ, ಆಯ್ತಾ? ನೈಜವಾಗಿ ನಿಮ್ಮ ಹತ್ರ ಬಂದು ಮಾತಾಡಿದ್ರೆ ಮಾತ್ರ ಕೊಡಿ ಅಷ್ಟೇ. ಸರಿ ಸರ್, ಸರಿ ಆಯ್ತು. ಫಸ್ಟ್ ಅಧಿಕಾರಿಗಳ ಮೂಲಕನೇ ಹೋಗ್ಲಿ, ಎಲ್ಲ ಸರ್ಕಾರಿ ಅಧಿಕಾರಿಗಳ ಮೂಲಕನೇ ಹೋಗ್ಲಿ. ಸರ್ಕಾರಿ ಅಧಿಕಾರಿಗಳು ಯಾರೇ ಬಂದ್ರು ಕೂಡ ನೀವು ಏನ್ ಕೊಡ್ತೀರಾ ಅನ್ನೋದು ದಾಖಲಾತಿ ಇಟ್ಕೊಳ್ಳಿ. ಮತ್ತೆ ಯಾರು ಏನು ಅಂತ ಕೇಳ್ಬೇಕು ನೀವು, ಯಾಕಂದ್ರೆ ಕೆಲವೊಂದು ಸರ್ಕಾರಿ ಅಧಿಕಾರಿಗಳು ನಿಮ್ಮ ಹೆಸರು ಹಾಕೊಂಡು ತಿನ್ನುವಂತ ಪುಣ್ಯಾತ್ಮರು ಇರ್ತಾರೆ. ಹಾಗಾಗಿ ಜವಾಬ್ದಾರಿಯಿಂದಿರಿ. ನಾನು ಮತ್ತೆ ಇದನ್ನ ನಿಮ್ನ ಕಾಂಟ್ಯಾಕ್ಟ್ ಮಾಡೋದ್ ಕೆಲಸ ಮಾಡ್ತೀವಿ. ನಿಮ್ಮ ನಾಗ್ಲಿಗೆರೆ ಅವ್ರ ಕಡೆಯಿಂದ ನನಗೆ ಪರಿಚಯ ಆಯ್ತು ನೀವು. ಹೌದು ಸರ್, ನೆನ್ನೆ ಬಂದಿದ್ರು ಸರ್ ಅವರು ಮನೆಗೆ ಬಂದು. ನಾನು ಆಲ್ರೆಡಿ ಸುದ್ದಿ ಹಾಕಿದೀನಿ. ಈ ನಂಬರ್ ವಾಟ್ಸ್ಆಪ್ ಇದೆಯಾ? ಸರ್ ಅದೇ ಸರ್, ಅದೇ. ಓಕೆ ನೋಡಿ, ಆ ಸುದ್ದಿ ಕಳಿಸ್ತೀನಿ, ಆಲ್ರೆಡಿ ಹಾಕಿದೀನಿ ಇವಾಗ. ಆಯ್ತು ಸುರೇಶ್ ಅವರೇ, ನಿಮ್ಮನ್ನ ಭೇಟಿಯಾಗೋ ಕೆಲಸ ಮಾಡ್ತಾರೆ ಕೆಲವರು, ಮತ್ತೆ ನಾವು ಕೂಡ ಇರ್ತೀವಿ. ಮತ್ತೊಮ್ಮೆ ನನ್ನ ನಂಬರ್ ತಗೊಳ್ಳಿ, ಇದೆ ನನ್ನ ನಂಬರು. ಸೇವ್ ಮಾಡ್ಕೊತೀನಿ ಸರ್. ವಾಟ್ಸ್ಆಪ್ ನಂಬರ್ ಬೇರೆ ಇದೆ, ನಾನು ಅದ್ರಲ್ಲಿ ನಿಮ್ಗೆ ಕಳಿಸ್ಕೊಡ್ತೀನಿ ಸುದ್ದಿನ, ಮತ್ತೆ ನಿಮ್ಮನ್ನ ಫಾಲೋ ಅಪ್ ಅಲ್ಲಿ ಇರ್ತೀನಿ ಸುರೇಶ್ ಅವರೇ. ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.